ಟಾಕ್ಸಿಕ್ 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 ಯಶ್ ಅವರ ಟಾಕ್ಸಿಕ್ ಈಗ ಎಲ್ಲ ಕಡೆ ಹವಾ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ. ಅದರಲ್ಲೂ ಈ ಬುಕಿಂಗ್ ಕಲೆಕ್ಷನ್ ಇದೆಯಲ್ಲ, ಮೊನ್ನೆ ರಾತ್ರಿ ಏನೋ ಬಿಟ್ಟರು ಆಲ್ಮೋಸ್ಟ್ ಒಂದೂವರೆ 2 ಗಂಟೆಗೆ. ಆದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಎಲ್ಲ ಕಡೆ ಕೂಡ ಈ ಗ್ರೀನ್ ಇದ್ದಿದ್ದೆಲ್ಲ ಆರೆಂಜಿಗೆ ಟರ್ನ್ ಆಗ್ತಾ ಇತ್ತು. ಸೊ ಆದರೆ ಈಗ ಕಲೆಕ್ಷನ್ ನೋಡಿದ್ರೆ ಫಸ್ಟ್ ಡೇ ಕಲೆಕ್ಷನ್ ಎಲ್ಲ ರೆಕಾರ್ಡ್ಗಳನ್ನು ಧೂಳಿಪಟ ಮಾಡ್ಕೊಂಡು ಹೋಗಿದೆ. ಹೇಗೆ ಟ್ರೈಲರ್ ಇರುತ್ತಲ್ಲ ಆ ರೀತಿಯೇ ಧ್ವಂಸ ಮಾಡ್ಕೊಂಡು ಹೋಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಕಾಂತಾರ ಚಾಪ್ಟರ್ 1 ಏನು ಬುಕಿಂಗ್ ರೆಕಾರ್ಡನ್ನು ಮಾಡಿತ್ತು ಡೇ 1 ಅದು ಧೂಳಿಪಟ ಆಗಿದೆ. ನಾನು ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ನಿಮಗೆ ಕೊಡ್ತೀನಿ. ಐಮ್ಯಾಕ್ಸಲ್ಲಿ ಎಷ್ಟು, ಹಾಗೆ 2Dಲಿ ಎಷ್ಟು, 4DXL ಎಷ್ಟು, ಯಾವ ರಾಜ್ಯದಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅಪ್ರಾಕ್ಸಿಮೇಟ್ ಗ್ರಾಸ್, ಹಾಗೆ ನಿಮ್ಮ ಊರುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮೈಸೂರು ಇರ್ಬೋದು, ಧಾರವಾಡ ಇರ್ಬೋದು, ದಾವಣಗೆರೆ ಅಲ್ಲೆಲ್ಲ ಎಷ್ಟು ಬುಕಿಂಗ್ ಆಗಿದೆ, ಎಷ್ಟು ಅಮೌಂಟ್ ಆಗುವಷ್ಟು ಅಂತ ಒಂದು ಗ್ರಾಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲ ದಿನವೇ 24.95 ಕೋಟಿಯಷ್ಟು ಅಡ್ವಾನ್ಸ್ ಬುಕಿಂಗ್ ಆಗಿದೆ. ಅಷ್ಟು ಅಮೌಂಟ್ ಇದು ಗ್ರಾಸ್, ಇದು ಡೇ 1. ಇನ್ನೂ ಸಿನಿಮಾ ರಿಲೀಸ್ ಆಗೋಕ್ಕೆ 4 ದಿನ ಇದೆ, ನೆನಪಿರಲಿ. ಸೊ ಅದರ ಡೀಟೇಲ್ಸನ್ನು ನಿಮಗೆ ಮೊದಲಿಗೆ ಫಾರ್ಮ್ಯಾಟ್ ವೈಸ್ ಹೋಗ್ತೀನಿ ಫಾಸ್ಟಾಗಿ. ಜೊತೆಗೆ ಯಾವ ಸ್ಕ್ರೀನಲ್ಲಿ ನೀವು ಸಿನಿಮಾ ನೋಡಿದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಟಾಕ್ಸಿಕ್, ಯಾಕಂದರೆ ವೆರಿ ಹೈ ಡೆಫಿನಿಷನ್ ಸೌಂಡಿಂಗ್ ಇರ್ಬೋದು, ಹಾಗೆಯೇ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ಅಥವಾ ಆ ಸ್ಕ್ರೀನ್ ಕ್ವಾಲಿಟಿ, ಮೇಕಿಂಗ್ ಇದೆಲ್ಲವೂ ಕೂಡ ನಿಮಗೆ ಅದ್ಭುತ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಸಿನಿಮಾ ಇದು. ಹಾಗಾಗಿ ನೀವು ಎಲ್ಲಿ ನೋಡಿದ್ರೆ ಬೆಸ್ಟ್ ಅಂತ ಕೂಡ ನಾನು ಹೇಳ್ತೀನಿ. ಜೊತೆಗೆ ನಾನು ಎಲ್ಲಿ ಬುಕ್ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಕೊನೆ ತನಕ ವೀಡಿಯೋ ನೋಡಿ. ಸೊ ಮೊದಲನೇದಾಗಿ ಕನ್ನಡ 2D ವರ್ಷನ್ ನೋಡಿದ್ರೆ 8.25 ಕೋಟಿ ಆಗಿದೆ ಈ ಒಂದು ಬುಕ್ಕಿಂಗಲ್ಲಿ. ಹಿಂದಿಲಿ ನೋಡಿದ್ರೆ 6.25 ಕೋಟಿಯಷ್ಟಾಗಿದೆ. ಹಿಂದಿ ಐಮ್ಯಾಕ್ಸ್ 2D ನೋಡಿದ್ರೆ 17 ಲಕ್ಷ, ಹಿಂದಿ 4DX ನೋಡಿದ್ರೆ 12 ಲಕ್ಷದಷ್ಟು, ತೆಲುಗು ವರ್ಷನ್ 2D ನೋಡಿದ್ರೆ 56 ಲಕ್ಷದಷ್ಟು ಆಗಿದೆ. ಸೊ ಇದು ಓವರಾಲ್ ಒಂದಷ್ಟು ಲ್ಯಾಂಗ್ವೇಜ್ ವೈಸ್ ನಾವು ಹೋಗೋದಾದರೆ ಸೊ ಟೋಟಲ್ 24.96 ಕ್ರೋರ್ ಅಂತ ಇನ್ಫಾರ್ಮೇಷನ್ ಹೇಳುತ್ತೆ. ಸೊ ಹಾಗೆ ಡೇ ವೈಸ್ ನಾವು ನೋಡಿದ್ರೆ ಫಸ್ಟ್ ಡೇಯಲ್ಲಿ ಯಾವ್ಯಾವ ಸ್ಟೇಟ್ ವೈಸ್ ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಅಂತ ಸೊ ನೀವು ನೋಡ್ತಾ ಹೋದರೆ ಅರುಣಾಚಲ್ ಪ್ರದೇಶದಲ್ಲಿ ಸುಮಾರು 39 ಲಕ್ಷ, ಇನ್ನು ಅಸ್ಸಾಂನಲ್ಲಿ ಕನ್ನಡದ ಒಂದಷ್ಟು ಟೆಚ್ಚೇ ಇಲ್ದಿರುವಂಥ ಅಲ್ಲಿಂದ ಕೆಲಸಕ್ಕೆ ಬೇಕಾದ್ರೆ ಬರ್ಬೋದು ಕರ್ನಾಟಕಕ್ಕೆ, ಸೊ ಅವರು 25 ಲಕ್ಷ. ಹಾಗೆ ಬಿಹಾರದಲ್ಲಿ 44 ಲಕ್ಷದಷ್ಟಾಗಿದೆ, ಛತ್ತೀಸ್ಗಢದಲ್ಲಿ 25 ಲಕ್ಷ, ಸುಮಾರು ಗುಜರಾತ್ನಲ್ಲಿ 1.25 ಕೋಟಿಯಷ್ಟು ಬುಕಿಂಗ್ ಆಗಿದೆ, ಅಂದರೆ ಅಮೌಂಟ್ ನಾನು ಹೇಳ್ತಾ ಇರೋದು. ಹಾಗೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಆಲ್ಮೋಸ್ಟ್ 99.5K, ಸೊ ಅಷ್ಟು ಅವ್ರದ್ದು ಬುಕಿಂಗ್ ಆಗಿದೆ. ಹಾಗೆ ನಾವು ಕರ್ನಾಟಕ ಅಂತ ನೋಡಿದ್ರೆ ಸುಮಾರು 13.25 ಕೋಟಿ ನಮ್ಮ ರಾಜ್ಯದಲ್ಲೇ ಬುಕ್ಕಿಂಗ್ ಅಮೌಂಟ್, ಅದು ಅಷ್ಟು ಅಮೌಂಟಿಂದ ಬುಕ್ಕಿಂಗ್ ಆಗಿದೆ. ಹಾಗೆ ನಾವು ಮಧ್ಯಪ್ರದೇಶ ನೋಡಿದ್ರೆ ಅಲ್ಲೂ ಕೂಡ ಒಂದು 44 ಲಕ್ಷದಷ್ಟು, ಮಹಾರಾಷ್ಟ್ರದಲ್ಲಿ 2.2 ಕೋಟಿಯಷ್ಟು, ಏನು ಪಂಜಾಬ್ನಲ್ಲಿ ಸುಮಾರು 25 ಲಕ್ಷ, ಹಾಗೆ ತಮಿಳ್ನಾಡಿನಲ್ಲೂ ಕೂಡ, ತಮಿಳ್ನಾಡಿನಲ್ಲಿ ಸ್ವಲ್ಪ ಡೌನ್ ಇದೆ, ಇನ್ನೂ ಓಪನ್ ಆಗ್ತಾ ಇದೆ ಅಲ್ಲಿ ಸ್ಕ್ರೀನ್ಗಳು. ಸೊ ಇವಾಗ ನೋಡಿದ್ರೆ ಒಂದು 10 ಲಕ್ಷದಷ್ಟಿದೆ, ಸ್ಕ್ರೀನ್ ಒಂದು 78 ಕೊಟ್ಟಿದ್ದಾರೆ, ಬಹುಶಃ ಇದು ಜಾಸ್ತಿ ಆಗುತ್ತೆ. ಸೊ ರಾಜಸ್ಥಾನದಲ್ಲಿ ಸುಮಾರು 429 ಸ್ಕ್ರೀನ್ಸ್ ಇದೆ, ಶೋಸ್ ಇದೆ, ಸೊ ಅದರಲ್ಲಿ ಸುಮಾರು 60 ಲಕ್ಷದಷ್ಟು ಕಲೆಕ್ಷನ್ ಆಗಿದೆ. ತ್ರಿಪುರಾದಲ್ಲಿ ಸುಮಾರು 56 ಲಕ್ಷ. ಹಾಗೆ ನಾವು ಮುಂದೆ ನೋಡ್ತಾ ಹೋದರೆ ವೆಸ್ಟ್ ಬೆಂಗಾಲ್ ನನಗೆ ಆಶ್ಚರ್ಯ ಅನಿಸ್ತಾ ಇರೋದು ಸುಮಾರು 1.10 ಕೋಟಿ, ಅಂದರೆ 1.1 ಕೋಟಿಯಷ್ಟು 741 ಶೋವನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ಒಂದಷ್ಟು ಜಿಲ್ಲೆಗಳು ನೋಡಿದ್ರೆ ಡೆಲ್ಲಿ ಸುಮಾರು 1.5 ಕೋಟಿ, 994 ಶೋಸ್ ಇದೆ ಅಲ್ಲಿ ಡೆಲ್ಲಿಲಿ. ಸೊ ಇದು ಓವರಾಲ್ ಸ್ಟೇಟ್ ವೈಸ್ ನಾನು ಒಂದಷ್ಟು ಇಂಪಾರ್ಟೆಂಟ್ ಹೇಳಿದೆ. ಹಾಗೆ ನಾವು ಅಡ್ವಾನ್ಸ್ ಬುಕಿಂಗ್ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ನೋಡೋಣ, ಮೇನ್ ರೀಜನ್ಸ್ ಯಾವ್ಯಾವುದಿದೆ ಅಂತ. ಸೊ ಕರ್ನಾಟಕ ಅಲ್ಲ, ಅಂದರೆ ಬೇರೆ ಬೇರೆ ಒಂದು ಊರುಗಳಲ್ಲಿ, ಮುಂಬೈ ಅಂತ ಸಿಟಿಯಲ್ಲಿ ಅಲ್ಲಿ ನೋಡಿದ್ರೆ ಸುಮಾರು 1.25 ಲಕ್ಷದಷ್ಟು ಒಂದು ಅಮೌಂಟ್ ಇದಾಗಿದೆ. ಸೊ ಹೀಗೆ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗಿ ಬೆಂಗಳೂರಿನಲ್ಲೇ ಸುಮಾರು 8.25 ಕೋಟಿ ಕನ್ನಡ ವರ್ಷನ್ ಕಲೆಕ್ಷನ್ ಆಗಿರೋದು. ಸೊ ಮಂಗಳೂರು ಅಂತ ನೋಡಿದ್ರೆ ಸುಮಾರು 15.5 ಲಕ್ಷ, ಹಾಗೆ ಹುಬ್ಬಳ್ಳಿಯಲ್ಲಿ 16.25 ಲಕ್ಷ ಇದೆ. ಇನ್ನು ಕಲಬುರಗಿಯಲ್ಲಿ 52.25 ಲಕ್ಷ, 48% ಆಲ್ಮೋಸ್ಟ್ ಬುಕಿಂಗ್ ಫುಲ್ ಆಗ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಕೂಡ 10 ಲಕ್ಷ, ದಾವಣಗೆರೆಯಲ್ಲಿ 15.25 ಲಕ್ಷ, ಕುಂದಾಪುರದಲ್ಲಿ 4.25 ಲಕ್ಷ, ಮಣಿಪಾಲದಲ್ಲಿ ಸುಮಾರು 3 ಲಕ್ಷ ಒಂದು ಅಡ್ವಾನ್ಸ್ ಕಲೆಕ್ಷನ್ ಆಗಿದೆ, ಶಿವಮೊಗ್ಗದಲ್ಲಿ 24.31 ಲಕ್ಷ, ತುಮಕೂರಲ್ಲಿ 26.73 ಲಕ್ಷ. ಸೊ ಈ ಥರ ಒಂದಷ್ಟು ಇಂಪಾರ್ಟೆಂಟ್ ಹೇಳಿದೆ ನಾನು. ರಾಯಚೂರಲ್ಲಿ ಹೇಳಿದೆ ಅಂತ ಅನಿಸುತ್ತೆ 15.19. ಸೊ ಹಾಗೆ ಕಲಬುರಗಿ, ಮಂಗಳೂರು ಹೇಳಿದೆ, ಹುಬ್ಬಳ್ಳಿ ಹೇಳಿದೆ ನಿಮಗೆ. ಮೈಸೂರಲ್ಲಿ 96.93 ಲಕ್ಷ, ಆಲ್ಮೋಸ್ಟ್ 1 ಕೋಟಿ ಹತ್ತಿರಕ್ಕೆ ಇದು ಹೋಗ್ತಾ ಇದೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳ ಡೀಟೇಲ್ಸನ್ನು ಕೂಡ ನಿಮಗೆ ಮುಂದಿನ ಹಂತದಲ್ಲಿ, ಅಂದರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇದು ಟೋಟಲ್ ನಾವು ನೋಡಿದ್ವಲ್ಲ ಯಾವ ರೀತಿಯಾಗಿ ಕಲೆಕ್ಷನ್ ಆಗಿದೆ ಅಂತ. ಸೊ ಹೀಗೆ 24.95 ಡೇ 1 ಕಲೆಕ್ಷನ್. ಸೊ ಈ ಥರದ್ದೊಂದು ಮೇನಿಯಾ ಕ್ರಿಯೇಟ್ ಮಾಡ್ತಾ ಇದೆ ಯಶ್ ಅವರ ಟಾಕ್ಸಿಕ್. ಸೊ ಇದು ಡೇ 1 ಮಾತ್ರ, ಇನ್ನೂ 4 ದಿನ ಇದೆ. ಸೊ ಯಾವ ಸ್ಕ್ರೀನಲ್ಲಿ ನೋಡಬೇಕು, ನಾನು ಸ್ವತಃ ಹೇಳೋದಾದರೆ 4DX ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. 4DX ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಹಾಲಿವುಡ್ ಸಿನಿಮಾಗಳಿಗೆ ಅದು ಸೂಟೇಬಲ್ ಅಂತ ಹೇಳ್ತಾರೆ. ಬಟ್ ನಾನು ಪ್ರಿಫರ್ ಮಾಡೋದು ಡಾಲ್ಬಿ ಸಿನಿಮಾಸ್, ಕಪಾಲಿ
ಸೊ ನಾನು ಪ್ರಿಫರ್ ಮಾಡೋದು AMB ಕಪಾಲಿ. ಸೊ ಅಲ್ಲಿ ಏನು ಡಾಲ್ಬಿ ಸಿನಿಮಾಸ್ ದೊಡ್ಡ ಸ್ಕ್ರೀನ್ ಇದೆ, ಸೌಂಡ್ ಕೂಡ ಚೆನ್ನಾಗಿದೆ. ನಾನು ರೀಸೆಂಟ್ಲಿ ಜನನಾಯಕನ ಸಿನಿಮಾ ಅಲ್ಲಿ ನೋಡಿದ್ದೆ. ನಾನು ಫಸ್ಟ್ ಪ್ರಿಫರೆನ್ಸ್ ಅದಿತ್ತು. ಬಟ್ ನಾನೇನು ಅಂತಂದರೆ ಆಲ್ಮೋಸ್ಟ್ ಒಂದು ಬೆಳಗ್ಗಿನ ಜಾವ ಒಂದು 5:30 ಅಷ್ಟೊತ್ತಿಗೆ ಏನಕ್ಕೋ ಎದ್ದಾಗಂಥ ಸಂದರ್ಭದಲ್ಲಿ ಏನೋ ವರ್ಕ್ ಇತ್ತು ಅಂತ ನೋಡಿದೆ. ಗ್ರೂಪಲ್ಲಿ ಟಾಕ್ಸಿಕ್ ಟಿಕೆಟ್ ರಿಲೀಸ್ ಮಾಡಿದ್ದಾರೆ ಅಂತ ಇತ್ತು. ಹೋಗಿ ಚೆಕ್ ಮಾಡಿದಾಗ ನಾನು ಫಸ್ಟ್ ಸರ್ಚ್ ಕೊಟ್ಟಿದ್ದೆ AMB ಕಪಾಲಿ ಅಂತ. ಇನ್ನೂ ಟಿಕೆಟ್ ಬಿಟ್ಟಿರಲಿಲ್ಲ. ಓಕೆ, ಇನ್ನೂ ಬರ್ಬೋದೇನೋ ಅಂತ ಸುಮ್ಮನಾದೆ. ಒಂದು 7 ಗಂಟೆ ನೋಡಿದೆ, ಇನ್ನೂ ಕೂಡ AMB ಕಪಾಲಿ ಈಗಲೂ ಡಾಲ್ಬಿ ಸಿನಿಮಾಸ್ ಬಿಟ್ಟಿಲ್ಲ. ಅದಾದಮೇಲೆ ಏನಾಯಿತು, ನಾನು ಓಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಆಮೇಲೆ ಒಂದು 8:30 9 ಗಂಟೆ ನೋಡಿದ್ರೆ ರಿಲೀಸ್ ಮಾಡಿದ್ದಾರೆ. ವಿತಿನ್ 5-10 ಮಿನಿಟ್ಸ್ ಅದು ಖಾಲಿ ಆಗಿಬಿಟ್ಟಿದೆ. ಯಾಕೆಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲಿ AMB ಕಪಾಲಿ ನೋಡಿದ್ರೆ. ಇದು ಮೇಯ್ನ್ ನಾನು ಫಸ್ಟ್ ಪ್ರಿಫರೆನ್ಸ್ ಇದ್ದಿದ್ದು ಅದು. ನಮಗೆ ಅದು ಸಿಗಲಿಲ್ಲ. ನೆಕ್ಸ್ಟ್ ದಿನ ಇತ್ತು, 27ಕ್ಕೆ ಐ ಥಾಟ್ ಅವತ್ತು ಬುಕ್ ಮಾಡೋಣ ಅಂತ. ಬಟ್ ಆಲ್ರೆಡಿ 26ಕ್ಕೆ ಸಿನಿಮಾ ರಿಲೀಸ್ ಆಗಿರುತ್ತೆ. ಎಲ್ಲರೂ ಕೂಡ ಟ್ವಿಟ್ರಲ್ಲಿ ಬಂದು ಅಲ್ಲಿ ಕಂಪ್ಲೀಟ್ ಏನು ಚುರುಮುರಿ ಮಾಡಿ ಹಾಕಿರ್ತಾರೆ. ನಾನು ಅದನ್ನೆಲ್ಲ ನೋಡಿ ನನಗೆ ಅದು ಇನ್ಫ್ಲುಯೆನ್ಸ್ ಆಗಿ ಆಮೇಲೆ ನಾನು ಆ ಸಿನಿಮಾ ನೋಡೋದು ಯಾಕೋ ಅದು ಸರಿ ಅನಿಸಲ್ಲ. ಒಂದು ಇನ್ಫ್ಲುಯೆನ್ಸ್ ಜೊತೆ ಹೋಗಿ ನೋಡೋದು ಅಥವಾ ಕ್ಲಿಯರ್ ಬ್ಲ್ಯಾಂಕ್ ಆಗಿ ಹೋಗಿ ಸಿನಿಮಾ ನೋಡೋದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದು ನಾನು ಆ ಸಿನಿಮಾದು ಒಂದು ರಿವ್ಯೂ ಕೂಡ ನಿಮಗೆ ತಿಳಿಸ್ಬೇಕಾಗಿರುತ್ತೆ, ಟಾಕ್ಸಿಕ್ ಹೇಗಿದೆ ಅಂತ. ಸೊ ಅದಾದಮೇಲೆ ನಾನು ಏನು ಮಾಡಿದೆ, PXL ವಿಲ್ ಬಿ ಮೈ ಸೆಕೆಂಡ್ ಐಮ್ಯಾಕ್ಸಲ್ಲಿ ವೆಗಾ ಸಿಟಿಲಿ ನೋಡೋಣ ಅಂತ. ಸೊ ಅಲ್ಲಿನ ಪ್ರೈಸ್ ನೋಡಿದಾಗ 1200 1500 ಇಷ್ಟಿದೆ. ನೋಡೋಣ, ಸ್ವಲ್ಪ ವೆಯ್ಟ್ ಮಾಡೋಣ. PXL ಇಸ್ ಬೆಟರ್. ನನಗೆ PXLಲ್ಲಿ ವಿಕ್ರಮ್ ಸಿನಿಮಾ ನೋಡಿದ್ದೀನಿ, ಇನ್ನೊಂದು ಸಿನಿಮಾಗಳು ಏನು ಬಿಗ್ ಬಜೆಟ್ ಸಿನಿಮಾಗಳೇ, ಸಲಾರ್ ವೆಗಾ ಸಿಟಿ ನೋಡಿದ್ದು ನಾನು ಐಮ್ಯಾಕ್ಸಲ್ಲಿ. ಸೊ ಅದನ್ನು ಬಿಟ್ಟು ಒಂದೊಂದು ಸಿನಿಮಾಗಳು PXL ನಾನು ಎಂಜಾಯ್ ಮಾಡಿದ್ದೇನೆ. ಸೊ ಆ ರೀಸನ್ಗೆ ಕೋಣನಕುಂಟೆ ಏನಿದೆ, ಸೊ ಅಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಫಸ್ಟಿಗೆ ಇರಲಿಲ್ಲ. ಆಮೇಲೆ ನಾವು ವೆಗಾ ಸಿಟಿ ಹೋಗೋದು ಇನ್ನೇನು ಐಮ್ಯಾಕ್ಸ್ಗೆ ಅಂತ ಇರಬೇಕಾದ್ರೆ ಆಲ್ಮೋಸ್ಟ್ ಬುಕ್ಕು ಮಾಡಿಬಿಟ್ಟಿದ್ವಿ. ಬಟ್ ಅದಾದಮೇಲೆ PXL ಮತ್ತೆ ರಿಫ್ರೆಶ್ ಮಾಡಿ ನೋಡಿದಾಗ ಒಂದು 3-4 ಸೀಟ್ ಖಾಲಿ ಇತ್ತು. ಸೊ ಅದು ಸೆಂಟ್ರಲ್ ಇತ್ತು. ಸೊ ಹಾಗಾಗಿ PXL ಕೋಣನಕುಂಟೆ, ಸೊ ಅಲ್ಲಿ ಬುಕ್ ಮಾಡಿರೋದು. ಸೊ ಹಾಗಾಗಿ ನನ್ನ ಪ್ರಿಫರೆನ್ಸ್ ಫಸ್ಟ್ ಇದ್ದಿದ್ದು ಡಾಲ್ಬಿ ಸಿನಿಮಾಸ್, ಅಲ್ಲಿಂದ ಐಮ್ಯಾಕ್ಸಿಗೆ ಹೋಗೋಣ ಅಂತಿದ್ವಿ. ಬಟ್ ಪ್ರೈಸ್ ವಿಪರೀತ ಆಯಿತು. ಆಮೇಲೆ PXLಗೆ ಫೈನಲಿ ಸೆಟ್ಲ್ ಆದ್ವಿ. ಸೊ ನೀವೇನಾದರೂ ಸಿನಿಮಾ ನೋಡೋದಾದರೆ ನೀವು ಫಸ್ಟ್ ಡಾಲ್ಬಿ ಸಿನಿಮಾಸ್ ಟ್ರೈ ಮಾಡಿ. AMB ಕಪಾಲಿಲಿ 26ಕ್ಕಂತೂ ಸಿಗಲ್ಲ, ಸೋಲ್ಡ್ ಔಟ್ ಆಗಿದೆ. ಆಮೇಲೆ 27 ಇರ್ಬೋದೇನೋ, ನಾನು ಚೆಕ್ ಮಾಡಿಲ್ಲ, ಒಂದು ಸಲ ನೋಡಿ. ಇಲ್ಲ ನಾನು ಅದರಲ್ಲಿ ಸಿಕ್ಕಿಲ್ಲ ಅಂತಂದರೆ ಐಮ್ಯಾಕ್ಸ್ ಇಸ್ ಬೆಟರ್. ಬಟ್ ರೇಟ್ ಜಾಸ್ತಿ ಇದೆ, 1200 1300 1500ವರೆಗಿದೆ. ಬಜೆಟ್ ವೈಸ್ ಅದು ಸ್ವಲ್ಪ ಕಾಸ್ಟ್ಲಿ, ಜಾಸ್ತಿನೇ ಕಾಸ್ಟ್ಲಿ. PXL ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸ್ಕ್ರೀನು ದೊಡ್ಡದಿರುತ್ತೆ, ಸೌಂಡ್ ಚೆನ್ನಾಗಿರುತ್ತೆ, ಸೀಟಿಂಗ್ ವ್ಯವಸ್ಥೆ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಆಗಿ ನೋಡ್ಬೋದು. ಸೊ ಇಂಥ ಸ್ಕ್ರೀನಲ್ಲಿ ನೋಡಿ. ಇಲ್ಲ ನನಗೆ ಆಪ್ಷನ್ ಇಲ್ಲ ಅಂತಂದರೆ ಡಾಲ್ಬಿ ಅಟ್ಮಾಸ್ ಇರುವಂಥ ಯಾವುದಾದ್ರೂ ಸ್ಕ್ರೀನ್ ಇದ್ದರೆ ಚೆನ್ನಾಗಿರುತ್ತೆ. ಡಾಲ್ಬಿ ಅಟ್ಮಾಸ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಅದನ್ನು ನೀವು ಪ್ರಿಫರ್ ಮಾಡಿ. ಇಲ್ಲ ಅಂತಂದರೆ ಡಾಲ್ಬಿ ಸೌಂಡ್ ಇರುವಂಥ ಒಂದು ಆಪ್ಷನ್ಸ್ ನೋಡ್ಬೋದು. ಬೆಂಗಳೂರಲ್ಲಿ ಎಸ್ಪೆಷಲಿ ಇದೆಲ್ಲ ಸಿಗೋದು. ಬೆಂಗಳೂರು, ಮಂಗಳೂರು, ಶಿವಮೊಗ್ಗ ಮೇ ಬಿ ಅಂಥ ಕಡೆ ಸಿಗುತ್ತೆ. ಎಲ್ಲಿ ಮಲ್ಟಿಪ್ಲೆಕ್ಸ್ ಇರುತ್ತೆ ಅಲ್ಲಿ. ಮೈಸೂರಲ್ಲೂ ಇರ್ಬೋದು. ಸೊ ಮೈಸೂರಲ್ಲೂ ಇದೆ, ಸಾರಿ. ಸೊ ಹಾಗಾಗಿ ನಿಮ್ಗೆ ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ ಇದೆ, ಸೊ ಅಲ್ಲಿ ಒಂದು ಫೆಸಿಲಿಟಿ ಇರುತ್ತೆ. ಇಲ್ಲದೆ ಹೋದರೆ ನಮ್ಮ ಸಿಂಗಲ್ ಸ್ಕ್ರೀನೇ ಬೆಸ್ಟು. ನಾವೆಲ್ಲ ಸ್ಟಾರ್ಟಿಂಗಿಂದ ಅವರ ರಾಕಿ ಸಿನಿಮಾ ಇರ್ಬೋದು, ಕಿರಾತಕ, ರಾಜಾಹುಲಿ ಇದೆಲ್ಲ ನೋಡಿದ್ದೆ ಸಿಂಗಲ್ ಸ್ಕ್ರೀನಲ್ಲಿ. ಸೊ ಮೇ ಬಿ ಅಲ್ಲೇ ಎಂಜಾಯ್ ಮಾಡೋದು ಬೆಸ್ಟ್ ಇರುತ್ತೆ. ಸೊ ನನ್ನ ಪ್ರಕಾರ ನನ್ನ ಪ್ರಿಫರೆನ್ಸ್ ಇದು. ಸೊ ನೀವೆಲ್ಲಿ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಟಿಕೆಟ್ ಬುಕ್ ಮಾಡಿದಾರೆ, ಟಿಕೆಟ್ ಸಿಗ್ತಾ, ರೇಟ್ ಏನಾದರೂ ಜಾಸ್ತಿ ಆಯಿತು ಅಂತ ನಿಮ್ಗೆ ಅನಿಸುತ್ತಾ? ಸೊ ನಿಮ್ಮ ಕಮೆಂಟ್ ಕೂಡ ಇರಲಿ. ಸೊ 26 ಸಿಗೋಣ. ಫಿಲ್ಮ್ ನೋಡಿದ್ಮೇಲೆ ಅದರ ರಿವ್ಯೂ ಕೂಡ ನಿಮಗೆ ಕೊಡ್ತೀನಿ. ಧನ್ಯವಾದ.